ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಕವಿ ಚಕ್ರವರ್ತಿ ರನ್ನ ಕವಿಯ ಕೃತಿಯನ್ನು ರನ್ನ ಕವಿಯ ಬಗ್ಗೆ ಅವನ ಜೀವನ ಮತ್ತು ಅವನ ಕೃತಿಯ ಬಗ್ಗೆ ಪರಿಚಯ ಮಾಡಿಕೊಳ್ಳೋಣ. ರತ್ನತ್ರಯರಲ್ಲಿ ಮೂರನೆಯದವನಾದಂತಹ ರನ್ನ. ರತ್ನತ್ರಯರು ಮೂವರು ಯಾರ್ಯಾರಂದರೆ ಪಂಪ, ಪೊನ್ನ, ರನ್ನ. ರತ್ನತ್ರಯರು. ರತ್ನತ್ರಯರಲ್ಲಿ ಮೂರನೆಯದವನು ಮತ್ತು ಕವಿ ಚಕ್ರವರ್ತಿಗಳಲ್ಲಿ ಒಬ್ಬನು. ಚಕ್ರವರ್ತಿಗಳು ಪೊನ್ನ, ರನ್ನ, ಜನ್ನ. ರತ್ನತ್ರಯ ಮತ್ತು ಕವಿ ಚಕ್ರವರ್ತಿ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಂಥವನು ರನ್ನ. ಇವನ ಕಾಲ 949. ಇವನನ್ನು ಕುವೆಂಪು ಅವರು ವರಕವಿ, ಚಿರಕವಿ, ಮಹಾಕವಿ, ಶಕ್ತಿ ಕವಿ ಎಂದು ಕುವೆಂಪು ಅವರು ರನ್ನ ಕವಿಯನ್ನು ಕರೀತಾರೆ. ಯಾಕೆಂದರೆ ಅಂತಹ ಅದ್ಭುತ ಕೃತಿಯನ್ನು ರಚನೆ ಮಾಡಿದ್ದಾನೆ ರನ್ನ. ಇವನ ಊರು ಈಗಿನ ಮುಧೋಳ್. ಅಂದರೆ ಮೊದಲು 10ನೇ ಶತಮಾನಕ್ಕಿಂತ ಮುಂಚೆ ಬೆಳುಗೇರೆ ನಾಡಿನಲ್ಲಿರುವ ಬೆಳುವಳ್ಳಿ, 500 ಪ್ರಾಂತ್ಯದಲ್ಲಿರುವ ಜಂಬೂಕಂಡಿ ಅಂತ ಕರಿತಾ ಇದ್ದರು. ಇಲ್ಲಿದೆ ನೋಡಿ, ಇಲ್ಲಿ ಮುಧೋಳ ಅಂದರೆ ಬಾಗಲಕೋಟೆ ಜಿಲ್ಲೆ ಮುಧೋಳ. ರನ್ನನು 10ನೇ ಶತಮಾನದ ಕವಿ ರತ್ನತ್ರಯಲ್ಲಿ ಒಬ್ಬನಾಗಿದ್ದಂಥವನು. ಇವನ ಊರು ಯಾವುದಪ್ಪ ಅಂದರೆ ಬೆಳುಗುಲಿ, ಅಂದರೆ ರನ್ನ ಬೆಳಗಲಿ. ಹಳಗನ್ನಡದ ಮಹತ್ವದ ಕವಿ ಮತ್ತು ಪಂಪನ ಕಿರಿಯ ಸಮಕಾಲೀನವ. ರನ್ನ ಇವನ ಏನಪ್ಪ ಅಂದರೆ ಬಳೆಗಾರ ಕುಲದವನು. ತಾಯಿ ಅಬ್ಬಲಬ್ಬೆ, ತಂದೆ ಜಿನವಲ್ಲಭೇಂದ್ರ. ಹೆಂಡತಿಯರು ಇಬ್ಬರು, ಜಕ್ಕಿ ಮತ್ತು ಶಾಂತಿ. ಮಕ್ಕಳು ಇಬ್ಬರು, ರಾಯ ಮತ್ತು ಅತ್ತಿಮಬ್ಬೆ. ಇವನಿಗೆ ರೇಚನ್ನ ಮತ್ತು ಮಾರಯ್ಯ ಎಂಬುವರು ಸಹೋದರರಿದ್ದರು ಅಂತ ಹೇಳ್ತಾರೆ. ಇವನು ರನ್ನನು ಚಾಲುಕ್ಯ. ನೋಡಿ, ಚಾಲುಕ್ಯರ 2ನೇ ತೈಲಪ ಅಹಮಲ್ಲ ಹಾಗೂ ಅವನ ಮಗ ಸತ್ಯಾಶ್ರಯ ಇರುವ ಬೇಡಂಗ ಆಸ್ಥಾನದಲ್ಲಿ ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದುಕೊಂಡಿದ್ದ ಮತ್ತು ಆಶ್ರಯನ್ನು ಪಡೆದುಕೊಂಡಿದ್ದ. ಇವನ ಗುರು ಅಜಿತ ಸೇನಾಚಾರ್ಯ, ಪ್ರಸಿದ್ಧರು. ಜೊತೆಗೆ ರನ್ನನಿಗೆ ಸಹಾಯಕರಾಗಿ ಮತ್ತು ಪೋಷಕರಾಗಿ ಚಾವುಂಡರಾಯ ಬರ್ತಾನೆ. ಚಾವುಂಡರಾಯ ಗಂಗರಾಜರ ಮಂತ್ರಿ. ಅವನೇನಪ್ಪ ಅಂದರೆ ಕೃತಿ ರಚನೆ ಮಾಡಲು ಮತ್ತು ಅವನಿಗೆ ಪೋಷಕನಾಗಿ ನಿಲ್ತಾನೆ. ಜೊತೆಗೆ ದಾನ ಚಿಂತಾಮಣಿ ಎಂದು ಖ್ಯಾತಳಾದಂತಹ ಅತ್ತಿಮಬ್ಬೆ ಜೈನ ಧರ್ಮದ ಪ್ರವರ್ತಕಿ. ಜೈನ ಧರ್ಮದ ಪ್ರಸಾರ ಮಾಡ್ತಕ್ಕಂಥವಳು. ಇವನೂ ಸಹ ಜೈನ ಧರ್ಮದ ಆಧಾರದಲ್ಲಿ ಜೈನ ಧರ್ಮದ ಬಗ್ಗೆನೇ ಕೃತಿಯನ್ನು ರಚನೆ ಮಾಡ್ತಾನೆ ಮತ್ತು ಜೈನ ಧರ್ಮದ ಕವಿ ಅಂತ ನಾವು ಇವನು ಕರಿತೀವಿ. ಹೀಗಾಗಿ ಅತ್ತಿಮಬ್ಬೆ ಇವನ ಪೋಷಕಳಾಗಿ ಬರ್ತಾಳೆ ಮತ್ತು ಯಾರು ಚಾವುಂಡರಾಯ ಇವನ ಪೋಷಕ. ತಂದೆ ಜಿನವಲ್ಲಭೇಂದ್ರ, ತಾಯಿ ಅಬ್ಬಲಬ್ಬೆ. ಇವನ ಊರು ಮುಧೋಳ, ಅಂದರೆ ಬೆಳುಗುಲಿ ಅಥವಾ ಬೆಳಗಲಿ, ರನ್ನ ಬೆಳಗಲಿ ಅಂತಕ್ಕಂಥದ್ದು 9ನೇ ಶತಮಾನದಲ್ಲಿ ಕಂಡು ಬರ್ತಕ್ಕಂತಹ ರತ್ನತ್ರಯರಲ್ಲಿ ಮೂರನೇದವನು ಕವಿ ಚಕ್ರವರ್ತಿ ಅಂತೇಳಿ ಏನಪ್ಪ ಅಂದರೆ ಬಿರುದನ್ನು ಪಡೆದುಕೊಂಡಂತಹ ರನ್ನ. ಇವನೇನಪ್ಪ ಅಂದರೆ ಇವನ ಪರಿಚಯ ಮತ್ತು ಇವನ ಬಿರುದುಗಳು ನೆನ್ಪಿಟ್ಕೊಳ್ರಿ. ಇವನ ಬಿರುದುಗಳು ಕವಿ ಚಕ್ರವರ್ತಿ, ಕವಿರತ್ನ, ಅಭಿನವ ಕವಿ ಚಕ್ರವರ್ತಿ, ಕವಿ ರಾಜಶೇಖರ, ಕವಿಜನ ಚೂಡಾರತ್ನ, ಕವಿ ತಿಲಕ, ಉಭಯ ಕವಿ ಮುಂತಾದವುಗಳು ಇವನೇನಪ್ಪ ಅಂದರೆ ಬಿರುದನ್ನು ಪಡೆದುಕೊಂಡಿದ್ದ. ಇವನು ಯಾಕೆ ಈ ರೀತಿ ಬಿರುದನ್ನು ಪಡೆದುಕೊಂಡಿದ್ದ ಅಂತಂದರೆ ತಾನು ಒಂದಷ್ಟು ಕೃತಿ ರಚನೆ ಮಾಡಿದ್ದಾನೆ. ಅವನ ಪ್ರಮುಖ ಕೃತಿಗಳು 5 ಕೃತಿಗಳ ರಚನೆ ಮಾಡ್ತಾನೆ. 1 ಅಜಿತನಾಥ ಪುರಾಣ, 2 ಗದಾಯುದ್ಧ, 3 ರನ್ನಕಂದ, 4 ಪರಶುರಾಮ ಚರಿತೆ, 5 ಚಕ್ರೇಶ್ವರ ಚರಿತೆ.
ನಮಗೆ ಅಧ್ಯಯನ ಮಾಡಬೇಕಾದ್ರೆ ಎರಡು ಅಜಿತನಾಥ ಪುರಾಣ ಮತ್ತು ಗದಾಯುದ್ಧ ದೊರಕಿದ್ದಾವೆ. ರನ್ನಕಂದ ಅಪೂರ್ಣ, ಇದು ಹಳಗನ ನಿಘಂಟು ಅಂತ ಹೇಳ್ತಾರೆ. ಇದು ಸ್ವಲ್ಪ ಕಡಿಮೆ ಏನಪ್ಪ ಅಂದ್ರೆ ಅಪೂರ್ಣ ಸಿಕ್ಕಿದೆ. ಆದರೆ ಪರಶುರಾಮ ಚರಿತೆ ಮತ್ತು ಚಕ್ರೇಶ್ವರ ಚರಿತೆ ಇವೆರಡೂ ಕೃತಿಗಳು ನಮಗೆ ದೊರಕಿಲ್ಲ. ಆದರೆ ರನ್ನನು 5 ಕೃತಿ ರಚನೆ ಮಾಡಿದ್ದಾನೆ ಅಂತ ಹೇಳ್ತಾನೆ. ನಮಗೆ ದೊರಕಿದಂಥ ಕೃತಿಗಳು ಅಜಿತನಾಥ ಪುರಾಣ ಮತ್ತು ಗದಾಯುದ್ಧ. ರನ್ನಕಂದ ಒಂದು ಅಸಮರ್ಪಕವಾಗಿ ನಮಗೆ ದೊರಕಿದೆ. ಇಲ್ಲಿ ರನ್ನನು ಏನಪ್ಪ ಅಂದರೆ ಅತ್ಯಂತ ಅದ್ಭುತ ಕೃತಿಯನ್ನು ರಚನೆ ಮಾಡಿದ್ದಾನೆ. ಯಾಕೆ ಅವನನ್ನು ಏನಪ್ಪ ಅಂದರೆ ರನ್ನ ಕೃತಿ ರಚನೆ ಮಾಡಿದ್ದ ಅಂತ ಹೇಳಿದಂದರೆ, ಅವನು ರನ್ನ ವಾಗ್ದೇವಿ ಶಬ್ದ ಭಂಡಾರದ ಮುದ್ರೆಯನ್ನು ಒಡೆದ ಕವಿ ಅಂತ ಹೇಳ್ತಾರೆ. ವಾಗ್ದೇವಿ ಏನಪ್ಪ ಅಂದರೆ ವಾಗ್ದೇವಿಯ ಶಬ್ದ ಭಂಡಾರ ಮುದ್ರೆಯನ್ನು ಒಡೆದ ಕವಿ. ಯಾಕೆ ಅಂದರೆ ಆ ರೀತಿ ಕೃತಿ ರಚನೆ ಮಾಡಿದ್ದಾನೆ. ಚಾಲೆಂಜ್ ಮಾಡ್ತಾನೆ ಅವನು. ಏನಪ್ಪ ಅಂದರೆ ಸವಾಲು ಹಾಕ್ತಾನೆ. ಏನೋ ಒಂದು ಪರೀಕ್ಷೆ ಬರುತ್ತೆ ನೋಡಿ, ರತ್ನ ಪರೀಕ್ಷಕನ್ ಆಮ್ ಕೃತಿ ರಕ್ಷ ಪರೀಕ್ಷಕನನ್ ಎಂದು ಪನಿಪತಿಯ ಪಣ ರತ್ನಮುಮಂ ರನ್ನನ ಕೃತಿ ರತ್ನಮುಮಂ ಪೇಳ್ ಪರೀಕ್ಷೆಪ್ಪಂಗೆ ಎಂಟೆರ್ದೆಯೇ. ನಾನು ರತ್ನ ಪರೀಕ್ಷಕ ಎಂದು ಹಾವಿನ ಹೆಡೆಯ ರತ್ನವನ್ನು ಪರೀಕ್ಷೆ ಮಾಡಲು ಕೈ ಹಾಕುವನಿಗೂ ರನ್ನನ ಕೃತಿರತ್ನವನ್ನು ಪರೀಕ್ಷೆ ಮಾಡುತ್ತೇನೆ ಎನ್ನುವನಿಗೆ 8 ಎದೆಗಳಿವೆಯೇ. 8 ಪಟ್ಟು ಎದೆಗಾರಿಕೆ ಇದ್ದರೆ ಮಾತ್ರ ಈ ಸಾಹಸಕ್ಕೆ ನುಗ್ಗಲಿ ಅಂತ ಹೇಳ್ತಾನೆ. ಅಂದರೆ ರನ್ನನ ಕೃತಿಯನ್ನು ನಾನು ಸವಾಲು ಹಾಕಿ ಓದ್ತೀನಿ ಅಂದರೆ 8 ಎದೆ ಬೇಕು ಅಂತ ಹೇಳ್ತಾನೆ. ಅಂತಹ ನಾಟಕೀಯ ಶೈಲಿಯಲ್ಲಿ ಏನಪ್ಪ ಅಂದರೆ ಗದಾಯುದ್ಧವನ್ನು ಬರೀತಾನೆ, ಅಜಿತನಾಥ ಪುರಾಣವನ್ನು ಬರೀತಾನೆ. ಅಂತಹ ಒಂದು ಶಬ್ದಗಾರುಗಳಿಗೆ ಅಂತ ಹೇಳ್ತಾರೆ, ಶಬ್ದ ಭಂಡಾರನ ಮುದ್ರೆ ನೋಡಿದ ಕವಿ ಅಂತ ಹೇಳ್ತಾರೆ ಇವರಿಗೆ. ಅದಕ್ಕೆ ಕುವೆಂಪುನನ್ನು ಮಹಾಕವಿ, ಶಕ್ತಿ ಕವಿ ಅಂತ ಹೇಳ್ತಾರೆ, ರತ್ನತ್ರಯ ಅಂತ ಹೇಳ್ತಾರೆ, ಕವಿ ಚಕ್ರವರ್ತಿ ಅಂತ ಹೇಳ್ತಾರೆ. ಹಾಗಾಗಿ ರನ್ನ 5 ಕೃತಿಯನ್ನು ರಚನೆ ಮಾಡಿದ್ದಾನೆ. ನಮ್ಮ ದೊರಕಿದಂಥದ್ದು 2 ಕೃತಿಗಳು, ಒಂದು ಅಜಿತನಾಥ ಪುರಾಣ, ಇನ್ನೊಂದು ಗದಾಯುದ್ಧ. ಅವು ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತೆ, ರನ್ನಕಂದ. ಇವು ರನ್ನನ ಕೃತಿಗಳು. ಆದರೆ ನಮಗೆ ದೊರಕಿಲ್ಲ. ದೊರಕಿದಂಥವುಗಳು 2 ಕೃತಿಗಳು. ಆ 2 ಕೃತಿಗಳನ್ನು ನಾವು ಅಧ್ಯಯನ ಮಾಡಬೇಕು. ಅದರಲ್ಲಿ ಒಂದನೇದು ಯಾವುದಪ್ಪ ಅಂದರೆ ಅಜಿತನಾಥ ಪುರಾಣ. ಅಜಿತ ಪುರಾಣ ತಿಲಕ ಅಜಿತನಾಥ ಪುರಾಣ. ಇದು ಒಂದು ಅಜಿತನಾಥ ಪುರಾಣ ಒಂದು ಧಾರ್ಮಿಕ ಕಾವ್ಯ. ರನ್ನನ ಅಜಿತನಾಥ ಪುರಾಣ ಒಂದು ಧಾರ್ಮಿಕ ಕಾವ್ಯ. ಪಂಪನು ಯಾವ ರೀತಿ ಆದಿಪುರಾಣವನ್ನು ಜೈನ ಧರ್ಮದ ಬಗ್ಗೆ ಹೇಳಲು ಬರೆದಿದ್ದಾನೋ ಅದೇ ರೀತಿ ರನ್ನನು ಅಜಿತನಾಥ ಪುರಾಣವನ್ನು ಧಾರ್ಮಿಕ ಕಾವ್ಯವಾಗಿ ಜೈನ ಧರ್ಮದ ಬಗ್ಗೆ, ಅಂದರೆ 2ನೇ ತೀರ್ಥಂಕರನ ಕಥೆಯನ್ನು ಇದರಲ್ಲಿ ಹೇಳಿದ್ದಾನೆ. ಜೊತೆಗೆ 2ನೇ ಚಕ್ರವರ್ತಿ ಸಗರನ ಏನಪ್ಪ ಅಂದರೆ ಕಥೆಯನ್ನು ಈ ಒಂದು ಅಜಿತ ಪುರಾಣದಲ್ಲಿ ಹೇಳಿದ್ದಾನೆ. 24 ತೀರ್ಥಂಕರಲ್ಲಿ 2ನೇ ತೀರ್ಥಂಕನಾದಂಥ ಅಜಿತ ಸ್ವಾಮಿ, ಅಜಿತನ ಬಗ್ಗೆ ಏನಪ್ಪ ಅಜಿತ ಸ್ವಾಮಿ ಬಗ್ಗೆ ಹೇಳಿದ್ದಾನೆ. ಮತ್ತು 360 ಶಲಕಾ ಪುರುಷರಲ್ಲಿ 12 ಚಕ್ರವರ್ತಿಗಳಲ್ಲಿ ಏನಪ್ಪ ಅಂದರೆ ಸಾಗರ ಅಥವಾ ಸಗರ ಚಕ್ರವರ್ತಿ ಏನಪ್ಪ ಎಷ್ಟನೇದಪ್ಪ 2ನೇ ಚಕ್ರವರ್ತಿ ಸಗರ, 2ನೇ ತೀರ್ಥಂಕರ ಅಜಿತನಾಥನ ಬಗ್ಗೆ ಈ ಅಜಿತ ಪುರಾಣ ಕಾವ್ಯದಲ್ಲಿ ಹೇಳಿದ್ದಾನೆ. ಇದನ್ನು 12 ಆಶ್ವಾಸಗಳಲ್ಲಿ ರಚನೆ ಮಾಡಿದ್ದಾನೆ. ಯಾವುದಪ್ಪ ಅಂದರೆ ಈ ಒಂದು ಅಜಿತ ಪುರಾಣದಲ್ಲಿ 12 ಆಶ್ವಾಸ ರಚನೆ ಮಾಡಿದ್ದಾನೆ. ಮತ್ತು ಇಲ್ಲಿ ಅತಿಮಬ್ಬೆಯ ಬಗ್ಗೆ ಹಾಡಿ ಹೊಗಳಿದ್ದಾನೆ. ಯಾಕೆಂದರೆ ಅತಿಮಬ್ಬೆಕಿ ಜೈನ ಧರ್ಮಶ್ರಾವಕಿ ಇವಳು ಪೊನ್ನನ ಶಾಂತಿ ಪುರಾಣದ ಕೃತಿಯನ್ನು 1000 ಕೃತಿಯನ್ನು ಅಚ್ಚು ಹಾಕಿಸಿ ಪ್ರಚಾರ ಮಾಡಿದ್ಲು ಅಂತ ಹೇಳ್ತಾರೆ. ಇವಳು ಜೈನ ಧರ್ಮದ ಪ್ರಚಾರಕ್ಕೆ ಆದಂಥವಳು. ಅವಳ ಬಗ್ಗೆ ಈ ಅತಿಮಬ್ಬೆಯು ಏನಪ್ಪ ಅಂದರೆ ರನ್ನನಿಗೆ ಪೋಷಕಳಾಗಿ ಅತಿಮಬ್ಬಿನೇ ಈ ಅಜಿತ ಪುರಾಣ ಬರೆಸಿದ್ಲು ಅಂತೇಳಿ ಒಂದು ಪ್ರತೀತಿ ಇದೆ. ಹೀಗಾಗಿ ಇಲ್ಲಿ ದಾನ ಚಿಂತಾಮಣಿಯಾದಂಥ ಅತಿಮಬ್ಬೆಯನ್ನು ಹಾಡಿ ಹೊಗಳಿದ್ದಾನೆ. ಅವಳು ದೇವರ ಸ್ವರೂಪ ಅಂತೇಳಿ, ದೇವಿ ಸ್ವರೂಪ ಅಂತ ಹೇಳಿದ್ದಾನೆ. ಅವಳ ಬಗ್ಗೆ ಹೊಗಳಿದ್ದಾನೆ. ಅದಕ್ಕಾಗಿ ಅವಳಿಗೆ ಗೌರವ ಸೂಚಿಸಬೇಕಂತವನ್ನ ಮಗಳಿಗೆ ಸಹಿತ ಅತಿಮಬ್ಬೆ ಅಂತ ಹೆಸರಿಟ್ಟಿದ್ದಾನೆ. ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ
ಪಂಪನ ಹಾಗೆ ಯಾವುದೇ ಭವಾವಳಿಗಳ ತೊಡಕಿಲ್ಲ. ಕೊನೆಯ ಆಶ್ವಾಸದಲ್ಲಿ ಏನಪ್ಪ ಅಂದರೆ ಕವಿ ಕಾವ್ಯ ಆಶ್ರಯದಾತರ ವಿಚಾರವಿದೆ. ಇನ್ನುಳಿದ 10 ಆಶ್ವಾಸಗಳಲ್ಲಿ ಅಚ್ಯುತ ತೀರ್ಥಂಕರ ಕಥೆ ಇದೆ. ಆಮೇಲೆ 3 ಆಶ್ವಾಸಗಳಲ್ಲಿ ಸಗರ ಚಕ್ರವರ್ತಿ ಕಥೆಯೇ ಬಂದಿದೆ. ಅಚ್ಯುತ ತೀರ್ಥಂಕರ ಏನಪ್ಪ ಅಂದರೆ ಅವನು ವೈರಾಗ್ಯ ಹೊಂದಿದ್ದು, ಅವನು ರಾಜವೈಭೋಗದಲ್ಲಿದ್ದಂಥವನು. ಅಜಿತನಾಥ ಏನಪ್ಪ ಅಂದರೆ ಮೇಲೆ ಉಲ್ಕಾಪಾತವನ್ನು ಕಂಡು ಅಲ್ಲಿ ಏನು ಮಾಡ್ತಾನಂದರೆ ವೈರಾಗ್ಯವನ್ನು ತಾಳ್ತಾನೆ. ಜೀವನ ನಶ್ವರನ್ನು ತಿಳ್ಕೊಂಡು ಎಲ್ಲವನ್ನು ತ್ಯಾಗ ಮಾಡಿ ಎಷ್ಟೋ ಹೆಂಡಂದಿರನ್ನೇನಪ್ಪ ಅವರನ್ನು ಬಿಟ್ಟು ಏನಪ್ಪ ಅಂದರೆ ವೈರಾಗ್ಯ ತಪಸ್ಸಿ ಹೋಗತಕ್ಕಂಥದ್ದು ವಿಷಯ ಇಲ್ಲಿ ಅಜಿತನಾಥ ಪುರಾಣದಲ್ಲಿದೆ. ಜೊತೆಗೆ ಸಗರ ಚಕ್ರವರ್ತಿ ಇರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂತಹ ಕಥೆ ಬರುತ್ತೆ. ಸಗರ ಚಕ್ರವರ್ತಿ ಕಥೆ ಏನಿದೆ ಅಂದರೆ ನೋಡಿ, ಸಗರ ಚಕ್ರವರ್ತಿ ಅಂತಕ್ಕಂಥವನಿಗೆ 96,000 ಹೆಂಡಂದಿರ್ತಾರೆ, 60,000 ಜನ ಮಕ್ಕಳಿರ್ತಾರೆ. ಅಂತಹ ವೈಭೋಗದಲ್ಲಿದ್ದಂಥವನು ಸಗರ ಚಕ್ರವರ್ತಿ. ಹೀಗಿದ್ದಂತಹ ಸಂದರ್ಭದಲ್ಲಿ ಅವನಿಗೆ ಮಣಿಕೇತು ಅಂತಕ್ಕಂಥ ಸ್ನೇಹಿತ ಇರ್ತಾನೆ. ಸಗರ ಚಕ್ರವರ್ತಿಗೆ ಮಣಿಕೇತು ಅಂತ ಒಬ್ಬ ಸ್ನೇಹಿತ ಇರ್ತಾನೆ. ಹಿಂದಿನ ಜನ್ಮದಲ್ಲಿ ಮಣಿಕೇತು ಸಗರನಿಗೆ ಬುದ್ಧಿವಾದ ಹೇಳುವುದರಲ್ಲಿ ಸೋತಿರ್ತಾನೆ. ಈ ಜನ್ಮದಲ್ಲಿ ಅವನಿಗೆ ಬುದ್ಧಿ ಕಲಿಸಬೇಕು ಅಂತ ತಿಳ್ಕೊಂಡು ಮಣಿಕೇತು ಏನು ಮಾಡ್ತಾನಂದರೆ 60,000 ಜನರನ್ನು ಸಾಯಿಸ್ತಾನೆ. ಯಾಕೆ ಸಾಯಿಸ್ತಾನಂದ್ರೆ ನೋಡಿ ಹೇಗೆ ಸಾಯಿಸ್ತಾನೆ. ಸಗರ ಚಕ್ರವರ್ತಿ 60,000 ಮಕ್ಕಳು ಬಂದು ಸಗರ ಚಕ್ರವರ್ತಿ ಕೇಳ್ತಾರೆ, ನಮಗೆ ಖಾಲಿ ಕುಂದ್ರಾಗ ಆಗೋದಿಲ್ಲ, ಏನಾದರೂ ಕೆಲಸ ಬೇಕು ಅಂತೇಳಿ ಸಗರ ಚಕ್ರವರ್ತಿ ಕೇಳಿದಾಗ ಸಗರ ಚಕ್ರವರ್ತಿ ಏನು ಹೇಳ್ತಾನಂದರೆ, ಇಂದ್ರಲೋಕದಲ್ಲಿ ಏನಪ್ಪ ಅಂದರೆ ಇಂದ್ರ ಮೂರ್ತಿಯನ್ನು ಕಟ್ಟಿದ್ದಾನೆ. ಅವುಗಳನ್ನು ಭೂಮಿಗೆ ಏನಪ್ಪ ಅಂದರೆ ಭೂಮಿಗೆ ಮುಟ್ಟಲಾರದ ಹಾಗೆ, ಭೂಮಿಗೆ ಕಾಣಲಾರದ ಹಾಗೆ ಗೋಡೆ ಕಟ್ಟಿ ಅಂತೇಳಿ ಹೇಳಿ 60,000 ಜನರನ್ನು ಕಳಿಸ್ತಾನೆ, ಮಕ್ಕಳನ್ನು ಕಳಿಸ್ತಾನೆ. ಅಲ್ಲಿಗೆ ಹೋದಂತಹ ಮಣಿಕೇತು ವಿಷಸರ್ಪದ ವೇಷವನ್ನು ಧರಿಸಿಕೊಂಡು ಎಲ್ಲ ಮಕ್ಕಳನ್ನು ಸಾಯಿಸಿಬಿಡ್ತಾನೆ. ಒಬ್ಬನನ್ನು ಉಳಿಸಿರ್ತಾನೆ. ಯಾರಪ್ಪ ಅಂದರೆ ಭಗೀರಥಕ್ಕಂಥ ಒಬ್ಬ ವ್ಯಕ್ತಿಯನ್ನು ಮಗುವನ್ನು ಉಳಿಸಿರ್ತಾನೆ. ಅವನು ಯಾಕೆ ಉಳಿಸಿರ್ತಾನಂದರೆ ಆ ಸಾವಿನ ಸುದ್ದಿಯನ್ನು ಸಗರನಿಗೆ ಮುಟ್ಟಿಸಲು. ಮಣಿಕೇತಕ್ಕಂತಹ ವಿಷಸರ್ಪ ವೇಷವನ್ನು ಧರಿಸಿಕೊಂಡು ಸಾಯಿಸಿ ಆಗಲೇ ಆ ಭಗೀರಥ ಸಗರ ಚಕ್ರವರ್ತಿ ಮುಂದೆ ಬರೋಕ್ಕಿಂತ ಮುಂಚೆನೇ ರುದ್ರನ ವೇಷ ಹಾಕಿಕೊಂಡು ಮಣಿಕೇತು ಏನಪ್ಪ ಅಂದರೆ ಸಗರ ಚಕ್ರವರ್ತಿ ಹತ್ರ ಬರ್ತಾನೆ ಪರೀಕ್ಷೆ ಮಾಡೋದಕ್ಕೆ. ಯಾವ ರೀತಿ ಪರೀಕ್ಷೆ ಮಾಡ್ತಾನಂದರೆ ರುದ್ರನ ವೇಷನ ಹಾಕಿಕೊಂಡು ಮಣಿಕೇತು, ನೋಡಪ್ಪ ರಾಜ, ನನ್ನ ವೃದ್ಧಾಪ್ಯದಲ್ಲಿ ಜನಿಸಿದಂತಹ ಒಬ್ಬ ಮಗ ಸತ್ತು ಹೋಗಿದ್ದಾನೆ. ನನಗೆ ಆಶ್ರಯ ಆದಂಥ ಅವನು ನನ್ನನ್ನು ಬದುಕಿಸಿಕೊಡುವ ಅಂತ ಕೇಳ್ಕೊತಾನೆ. ನೋಡು, ನಿನ್ನ ಸಾಮ್ರಾಜ್ಯದಲ್ಲಿ ಪ್ರತಿಯೊಬ್ಬನ ಪ್ರಜೆಗೂ ನೀನು ನ್ಯಾಯವನ್ನು ಕೊಡಬೇಕು. ಪ್ರಜೆಗೆ ಏನೇ ತೊಂದರೆ ಆದರೂ ಅವನಿಗೆ ನೀನು ಏನಪ್ಪ ಅಂದರೆ ಆ ತೊಂದರೆಗೆ ಸ್ಪಂದಿಸಬೇಕು, ಆ ತೊಂದರೆ ನಿವಾರಿಸಬೇಕು. ಹಾಗಾಗಿ ನನ್ನ ಮಗನ ಬದುಕಿಸಿಕೊಡು ಅಂತೇಳಿ ಆ ಮಣಿಕೇತು ಆ ಸಗರ ಚಕ್ರವರ್ತಿ ಕೇಳ್ತಾನೆ. ಆಗ ಸಗರ ಚಕ್ರವರ್ತಿ ಬುದ್ಧಿ ಮಾತೇಳಿ, ನೋಡಪ್ಪ, ಭೂಮಿ ಮೇಲೆ ಜನಿಸಿದಂಥ ಪ್ರತಿಯೊಬ್ಬನೂ ಸಾಯಬೇಕು, ಸಾವು ಖಂಡಿತ, ಹೀಗಾಗಿ ಅವನು ಬದುಕಿಸೋಕೆ ಆಗೋದಿಲ್ಲ ಅಂತ ಹೇಳಿದಾಗ ಮತ್ತೆ ಗೋಗರಿತಾನೆ. ಆವಾಗ ಸಗರ ಚಕ್ರವರ್ತಿಯ ಪುರೋಹಿತ ಇರ್ತಾನೆ, ಬುದ್ಧಿಸಾರ ಅಂತೇಳಿ. ಆ ಬುದ್ಧಿಸಾರ ಒಂದು ಉಪಾಯ ಮಾಡ್ತಾನೆ. ನೋಡಪ್ಪ ಮಣಿಕೇತು ವೃದ್ಧನಿಗೆ, ನೀನು ಯಾರ ಮನೆಯಲ್ಲಿ ಸಾವಿಲ್ಲವೋ ಅವರ ಮನೆಯಲ್ಲಿ ಹೋಗಿ ಬೆಂಕಿ ಮತ್ತು ಹುಲ್ಲನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಆಗ ವೃದ್ಧ ಎಲ್ಲ ಮನೆಗೆ ಹೋಗ್ತಾನೆ. ಎಲ್ಲರೂ ಮನೆಯಲ್ಲಿ ಸಾವಾಗಿರುತ್ತೆ, ಮತ್ತೆ ವಾಪಸ್ ಬರ್ತಾನೆ. ಆವಾಗ ಸಗರ ಚಕ್ರವರ್ತಿ ಬುದ್ಧಿ ಹೇಳ್ತಾನೆ, ಗಹಗೈಸಿ ನಕ್ಕು ಹೇಳ್ತಾನೆ, ಸಾವಿಗೆ ಯಮನಿಗೆ ಎಲ್ಲರೂ ಸಮಾನರು. ಜ್ಞಾನಿ ಅನ್ನೋದು ಅಲ್ಲ, ಜ್ಞಾನಿ ಅನ್ನೋದು ಬುದ್ಧಿವಂತ ಇರ್ಬೋದು, ದಡ್ಡನಿರ್ಬೋದು, ವೃದ್ಧನಿರ್ಬೋದು, ಬಾಲನಿರ್ಬೋದು, ಯಾರನ್ನೂ ಕೇಳದೆ ಸಾವು ಎಲ್ಲರನ್ನು ಹೊತ್ತುಕೊಂಡು ಹೋಗುತ್ತೆ ಅಂತೇಳಿ ಆ ವೃದ್ಧನಿಗೆ ಬುದ್ಧಿಯನ್ನು ಹೇಳ್ತಾ ಇರ್ತಾನೆ. ಆಗ ಭಗೀರಥ ಓಡಿ ಬರ್ತಾನೆ. ಭಗೀರಥ ಓಡಿ ಬಂದು ತಮ್ಮ ಅಷ್ಟೂ ಸಹೋದರರು ಸತ್ತು ಹೋದಂತಹ ಸುದ್ದಿಯನ್ನು ಹೇಳ್ತಾನೆ. ಆವಾಗ ಸಗರ ಚಕ್ರವರ್ತಿ ಒಳಗೆ ದುಃಖ ಆಗುತ್ತೆ.
ಎಲ್ಲ ಮಕ್ಕಳ ಸತ್ತಂಥ ಸುದ್ದಿ ಅಂತಃಪುರಕ್ಕೆ ಹೋಗುತ್ತೆ. 96,000 ಹೆಂಡಂದಿರು ಓಡಿ ಬರ್ತಾರೆ ಸಗರ ಚಕ್ರವರ್ತಿ ಹತ್ತಿರ, ಕೇಳ್ಕೋತಾರೆ ಮಕ್ಕಳನ್ನು ಕಳೆದುಕೊಂಡು ದುಃಖ. ನೋಡು ಸಾಮ್ರಾಜ್ಯ ರಾಜ, ನಿನ್ನ ಮಾತು ದೇವಾನುದೇವತೆಗಳಿಗೆ ಕೇಳ್ಕೋತಾರೆ, ನೀನು ಮನಸ್ಸು ಮಾಡಿದರೆ ದೇವತೆಗಳಿಗೆ ಹೇಳಿ ಅವರನ್ನು ಬದುಕಿಸಬಹುದು, ಬದುಕಿಸ್ಕೊಡು ಅಂತ ಹೇಳ್ತಾನೆ. ಆಗ ವೃದ್ಧನು ಹೇಳ್ತಾನೆ, ನೋಡು ಮಕ್ಕಳನ್ನು ಕಳೆದುಕೊಂಡಂಥ ದುಃಖ ಯಾವ ರೀತಿ ಐತಿ ಅಂತೇಳಿ. ಎಲ್ಲರೂ ಪ್ರಜೆಗಳಿರ್ತಾರೆ, ಮಂತ್ರಿ ಇರ್ತಾರೆ, ಎಲ್ಲರೂ ಏನಪ್ಪ ಅಂದರೆ ಕೇಳ್ಕೋತಾರೆ. ಅವರೆಲ್ಲ ರಾಣಿಯರು ಬೈತಾರೆ. ಯಾರಿಗೆ ಬೈತಾರಪ್ಪ ಅಂದರೆ ಸಗರ ಚಕ್ರವರ್ತಿಗೆ, ನಿನಗೆ ಮಕ್ಕಳೆಂಬುದು ಕರುಣೆ ಇಲ್ಲವೇ, ಮಕ್ಕಳ ಕಳೆದುಕೊಂಡಂಥ ದುಃಖ ನಿನಗೆ ಸಹಿಸೋದಿಲ್ಲವೇ, ನಿನಗೆ ದುಃಖ ತಟ್ಟೋದಿಲ್ಲನೋ ಅಂತ ಬೈತಾ ಇರ್ತಾರೆ. ಆವಾಗ ಚಕ್ರವರ್ತಿ ಸಗರ ಚಕ್ರವರ್ತಿಯ ಪುರೋಹಿತನಾದ ಬುದ್ಧಿಸಾರ ಉಪಾಯ ಮಾಡ್ತಾನೆ. ಒಂದು ಹಿಡಿ ಎಳ್ಳನ್ನು ತಂದು ಆ ಸಗರ ಚಕ್ರವರ್ತಿ ಮೇಲೆ ಸುರಿತಾನೆ. ನಾವು ಮನೆಯೊಳಗೆ ಆ ಎಳ್ಳನ್ನು ಹುರಿಬೇಕಾದ ಸಂದರ್ಭದಲ್ಲಿ ಹಂಚಿನಲ್ಲಿ ಹಾಕಿದ ಯಾವ ರೀತಿ ಚಿಟಲನ್ನು ಸಿಡಿತಾವೋ ಆ ರೀತಿ ಆ ಮೈ ಮೇಲೆ ಹಾಕಿದಾಗ ಆ ಎಳ್ಳುಗಳು ಸಿಡಿತಾವೆ. ಅಂದರೆ ಒಳಗಡೆ ದುಃಖ ಕುದಿತಾ ಇರುತ್ತೆ. ಅಂದರೆ ಮಕ್ಕಳನ್ನು ಕಳೆದುಕೊಂಡಂತಹ ದುಃಖ ಸಗರ ಚಕ್ರವರ್ತಿಯಲ್ಲೂ ಕುದಿತಾ ಇದೆ ಅಂತಕ್ಕಂಥದ್ದನ್ನು ಇಡೀ ಸಮಸ್ತ ಹೆಂಡಂದಿರಿಗೂ ಮತ್ತು ಮಂತ್ರಿಗಳಿಗೆ ಸೈನಿಕರಿಗೆ ತೋರಿಸ್ಕೊಡ್ತಾನೆ. ಅಂತಹ ಬುದ್ಧಿವಂತ ಪುರೋಹಿತ ಇರ್ತಾನೆ, ಬುದ್ಧಿ ಸಾಗರ ಅಂತಕ್ಕಂಥದ್ದು. ಸಗರ ಚಕ್ರವರ್ತಿಗೂ ಏನಪ್ಪ ಅಂದರೆ ಮಕ್ಕಳನ್ನು ಕಳೆದುಕೊಂಡಂತಹ ದುಃಖ ಇರುತ್ತೆ. ಆದರೆ ಅನಿವಾರ್ಯವಾಗಿ ಅವರ ಬದುಕಿಸ್ಕೊಡೋದಕ್ಕೆ ಆಗೋದಿಲ್ಲ ಅಂತಕ್ಕಂತಹ ಕಥೆಯನ್ನು ಅದ್ಭುತವಾಗಿ ರನ್ನ ಈ ಒಂದು ಅಜಿತನಾಥ ಪುರಾಣದಲ್ಲಿ ಹೇಳಿದ್ದಾನೆ. ಜೈನ ಧರ್ಮಕ್ಕೆ ಸಂಬಂಧಿಸಿದ ವಿಷಯಗಳು ತೊಡಕಿಲ್ಲದೆ ನಿರೂಪಿಸೋದ್ರಿಂದ ಇದು ಒಂದು ಶಾಸ್ತ್ರೀಯ ಗ್ರಂಥವಾಗಿದೆ. ಅಜಿತನಾಥ ಪುರಾಣದ ಅಜಿತನಾಥ ಅಂತಕ್ಕಂಥದ್ದು ತೀರ್ಥಂಕರ ಒಂದು ವೈರಾಗ್ಯವನ್ನು ತಾಳಿದ್ದು ಮತ್ತು ಸಗರ ಚಕ್ರವರ್ತಿಯ ಒಂದು ರಾಜನ ಒಂದು ಶಕ್ತಿ ಯಾವ ರೀತಿ ಐತಿ ಅಂತಕ್ಕಂಥದ್ದನ್ನು ಇಲ್ಲಿ ಅಜಿತನಾಥ ಪುರಾಣ ಕೃತಿಯಲ್ಲಿ ಒಂದು ಹೇಳಿದ್ದಾನೆ. ಈ ಒಂದು ಕೃತಿಯ ಪರಿಚಯ ಇನ್ನೊಂದು ಯಾವುದಪ್ಪ ಅಂದರೆ ಸಾಹಸ ಭೀಮ ವಿಜಯ, ರನ್ನನ ಪ್ರಸಿದ್ಧವಾದಂತಹ ಕೃತಿ ಸಾಹಸ ಭೀಮ ವಿಜಯ. ಇದಕ್ಕೆ ಇನ್ನೊಂದು ಹೆಸರು ಏನಪ್ಪ ಅಂದರೆ ಗದಾಯುದ್ಧ ಅಂತ ಕರೀತಾರೆ. ರನ್ನನ ಕೃತಿಗಳ ಅತ್ಯಂತ ಪ್ರಮುಖವಾದದ್ದು ಮುಖ್ಯವಾದದ್ದು ಸಾಹಸ ಭೀಮ ವಿಜಯಂ ಅತಿ ಮುಖ್ಯವಾದದ್ದು. ಇದು ಇವನ ಲೌಕಿಕ ಕೃತಿ. ಇದು ಒಂದು ಲೌಕಿಕ ಕೃತಿ. ಈ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧ ಅಂತಕ್ಕಂತಹ ಒಂದು ಕಥೆಯನ್ನು 10 ಆಶ್ವಾಸಗಳಲ್ಲಿ ರಚನೆ ಮಾಡಿದ್ದಾನೆ. ಈ ಕೃತಿಗೆ ಗದಾ ಸೌಪ್ತಿಕ ಪರ್ವ ಅಂದರೆ ಭಾಸನ ಊರುಭಂಗ, ಭಟ್ಟನಾರಾಯಣ ವೇಣಿ ಸಂಹಾರಗಳ ಪ್ರಭಾವದಿಂದ ಮತ್ತು ಪಂಪನು ರಚನೆ ಮಾಡಿದಂತಹ ವಿಕ್ರಮಾರ್ಜುನ ವಿಜಯದ 13ನೇ ಆಶ್ವಾಸದ ಯುದ್ಧದ ಕೊನೆಯ ದೃಶ್ಯದ ಪ್ರೇರಣೆಯಿಂದ ಗದಾಯುದ್ಧವನ್ನು ಬರಿತಾನೆ. ನೋಡಿ, ಗಾದಾ ಸೌಪ್ತಿಕ ಪರ್ವ ಕಥೆ ಏನಪ್ಪ ಅಂದರೆ ರನ್ನನ ಸಾಹಸ ಭೀಮ ವಿಜಯಕ್ಕೆ ಪ್ರಭಾವ ಬೀರಿದೆ ಮತ್ತು ಪಂಪ ಭಾರತ ಕೃತಿಯ 13ನೇ ಆಶ್ವಾಸದ ಯುದ್ಧದ ಕೊನೆಯ ದೃಶ್ಯ ಈ ಒಂದು ಕೃತಿಯ ಬರೆಯುವುದಕ್ಕೆ ಪ್ರೇರಣೆಯಾಗಿದೆ. ಈ ಸಾಹಸ ಭೀಮ ವಿಜಯ ಅಥವಾ ಗದಾಯುದ್ಧದ ನಾಯಕ ಯಾರಪ್ಪ ಅಂದರೆ ಭೀಮ ಮತ್ತು ಪ್ರತಿನಾಯಕ ದುರ್ಯೋಧನ. ಗದಾಯುದ್ಧವೇ ಈ ಒಂದು ಕೇಂದ್ರ ಬಿಂದು. ಇಲ್ಲಿ ನಾಯಕಿ ದ್ರೌಪದಿ, ಪ್ರತಿನಾಯಕ ದುರ್ಯೋಧನ. ಗದಾಯುದ್ಧದ ಗುಣ ವಿಶೇಷ ಏನಪ್ಪ ಅಂದರೆ ಅದ್ಭುತ ನಾಟ್ಯ ನಿರ್ಮಾಣವಾಗಿದೆ. ಇಲ್ಲಿ ಗದಾಯುದ್ಧದ ಪ್ರಸಂಗವನ್ನು ಕಾವ್ಯವಸ್ತುವನ್ನಾಗಿ ಮಾಡಿಕೊಂಡಿದ್ದು ಇಡೀ ಹಿಂದಿನ ಭಾರತ ಕಥೆಯನ್ನೆಲ್ಲ ಸಂಗ್ರಹವಾಗಿ ಸಿಂಹಾವಲೋಕನ ಕ್ರಮದಿಂದ ಹೇಳಿರೋದಾಗಿ ರನ್ನನು ಹೇಳಿದ್ದಾನೆ. ಏನಪ್ಪ ಅಂದರೆ ರನ್ನನು ಸಿಂಹಾವಲೋಕನ ಕ್ರಮದಿಂದ ಯಾವ ರೀತಿಯಪ್ಪ ಅಂದರೆ ಗದಾಯುದ್ಧದ ಸನ್ನಿವೇಶ ಅಂದರೆ ಒಂದು ಯುದ್ಧದ ಸನ್ನಿವೇಶದಿಂದ ಕುರುಕ್ಷೇತ್ರ
ಯುದ್ಧದ ಸನ್ನಿವೇಶದಿಂದ ಪ್ರಾರಂಭವಾದಂತಹ ಒಂದು ಕೃತಿ ಮತ್ತೆ ಏನಪ್ಪ ಅಂದರೆ ಹಿಂದಿನ ಕಥೆಯನ್ನು ಹೇಳ್ತಕ್ಕಂಥದ್ದು ನಾವಿಲ್ಲಿ ಕಾಣ್ಬೋದು. ನಾಟಕೀಯ ದೃಶ್ಯದಲ್ಲಿ ನಾಟಕೀಯವಾಗಿ ಏನಪ್ಪ ಅಂದರೆ ಈ ಒಂದು ಅದ್ಭುತ ನಾಟ್ಯ ನಿರ್ಮಾಣವಾಗಿ ಈ ಒಂದು ಕೃತಿಯನ್ನು ರಚನೆ ಮಾಡ್ತಾರೆ. ರನ್ನನ ಆ ಒಂದು ಇಡೀ ಓದುಗರ ಮನಸ್ಸುಗಳನ್ನು ತನ್ನೆಡೆಗೆ ಸಂಪೂರ್ಣವಾಗಿ ಸೆಳೆದುಕೊಳ್ತಕ್ಕಂಥ ಶಕ್ತಿ ಇವನಿಗಿದೆ. ಜೊತೆಗೆ ಸಾಹಸ ಭೀಮ ವಿಜಯ ಎಂಬ ಹೆಸರಿದ್ದು ಗದಾಯುದ್ಧ ಎಂದೇ ಖ್ಯಾತಿಯರಾದಂತಹ ಮಹಾಭಾರತದ ಭೀಮನೊಡನೆ ತನಗೆ ಆಶ್ರಯ ನೀಡಿದಂತಹ ಸತ್ಯಾಶ್ರಯ ಚಕ್ರವರ್ತಿಯಾದ ಇರುವ ಬೇಡಂಗ ಅಥವಾ ಸತ್ಯಾಶ್ರಯ ಏನಪ್ಪ ಅಂದರೆ ಅವನನ್ನು ಹೋಲಿಕೆ ಮಾಡಿ ಬರೆದಿದ್ದಾನೆ. ನೆನಪಿಟ್ಟುಕೊಳ್ಳಿ, ಗದಾಯುದ್ಧ ಅಥವಾ ಸಾಹಸ ಭೀಮ ವಿಜಯ ಕೃತಿಯನ್ನು ತನಗೆ ಆಶ್ರಯ ನೀಡಿದಂತಹ ಚಕ್ರವರ್ತಿಯಾದಂತಹ ಸತ್ಯಾಶ್ರಯ ಅಥವಾ ಇರುವ ಬೇಡಂಗನನ್ನು ಭೀಮನಿಗೆ ಹೋಲಿಸಿ ಬರೀತಾನೆ. ಜೊತೆಗೆ ಈ ಒಂದು ಕೃತಿಯ ಏನಪ್ಪ ಅಂದರೆ ನಾಯಕ ಯಾರು ಭೀಮನಾದರೂ ಪ್ರತಿ ನಾಯಕ ದುರ್ಯೋಧನನ ಛಲದ ಬಗ್ಗೆ ಹಾಡಿ ಹೊಗಳಿದ್ದಾನೆ. ಅತ್ಯಂತಹ ರಮ್ಯವಾಗಿ ಈ ಒಂದು ಯಾರ ಚಿತ್ರಣ ಅಂದರೆ ದುರ್ಯೋಧನ ಚಿತ್ರಣ ಮೂಡಿ ಬಂದಿದೆ. ಆ ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಈ ಸಾಕಷ್ಟು ಕಥೆಗಳು ಬರ್ತಾವೆ. ಊರುಭಂಗ ಯಾರಪ್ಪ ಅಂದರೆ ದ್ರೋಣರ ಮಗ ಸತ್ತಂತಹ ಒಂದು ಆ ದ್ರೋಣರ ಮಗ ಅಶ್ವತ್ಥಾಮನ ಪ್ರತೀಕಾರ ತೀರಿಸಲು ಉಪಪಾಂಡವರ ತಲೆ ತರತಕ್ಕಂಥದ್ದು, ದುರ್ಯೋಧನ ತೊಡೆ ಮುರಿದು ಬಿದ್ದಂತಹ ವೈಶಂಪಾಯನ ಸರೋವರದಲ್ಲಿ ಆದಂತಹ ಘಟನೆಗಳು ನೈಜವಾಗಿ ನಡೆಯುತ್ತೇನಂಥ ರೀತಿಯಲ್ಲಿ ಆ ಭೀಮ ಪಗಡೆ ಆಟದಲ್ಲಿ ಸೋತಂತಹ ಸಂದರ್ಭದಲ್ಲಿ ತಾನು ಮಾಡಿದಂಥ ಶಪಥ ಕುರುನಂದರಂ ಕೊಂದು ಕುರುಷ ಅನುಜನಂ ನೆತ್ತರಂ ಕುಡಿವೆ. ಆ ಶಪಥ ಮಾಡ್ತಾನೆ ಭೀಮ, ಅವನ ಸಾಯಿಸಿ ಅವನ ನೆತ್ತರನಿಂದಲೇ ನಾನು ಸ್ನಾನ ಮಾಡ್ತೀನಿ ಅಂತಕ್ಕಂಥದ್ದನ್ನು ನೆತ್ತರನ ಕುಡಿತೀನಿ ಅಂತಕ್ಕಂಥದ್ದನ್ನು ಆ ಸನ್ನಿವೇಶಗಳನ್ನು ರನ್ನ ಏನಪ್ಪ ಅಂದರೆ ಒಂದು ರೋಮಾಂಚನ ರೀತಿಯಲ್ಲಿ ಬರೆದಂಥ ನಾವು ಇಲ್ಲಿ ಕೇಳ್ಕೋತೀವಿ. ನೀವು ಸಾಕಷ್ಟು PUC ಒಳಗೆ ಕಲ್ತಿರ್ಬೋದು. ಯುದ್ಧದ ಕೊನೆಯ ಗಳಿಗೆಯಲ್ಲಿ ಭೀಷ್ಮಾಚಾರ್ಯರು ದುರ್ಯೋಧನನಿಗೆ ಪಾಂಡವರೊಂದಿಗೆ ಸಂಧಿ ಮಾಡಿಕೊಳ್ಳಲು ತಿಳಿಸಿದಾಗ ದುರ್ಯೋಧನ ಸಂಧಿ ಮಾತು ಬೇಡ ಅಂತ ಹೇಳ್ತಾನೆ. ನಾನು ನನ್ನ ನೆಲ ಏನಪ್ಪ ಅಂದರೆ ಈ ಭೂಮಿಗಾಗಿ ನಾನು ಹೋರಾಡ್ತಾ ಇಲ್ಲ. ರನ್ನನ ಒಂದು ಮಾತಿನ ಹೇಳ್ತಾನೆ, ನೆಲ ಕಿರಿವೆ ನನ್ನ ಬಗೆದರೆ ಛಲ ಕಿರಿವೆಂ ಪಾಂಡು ಸುತರೋಳ್, ಈ ನೆಲಗಿದು ಪಾಲ್ ನೆಲ ನನಗೆ ಅಂತ ಹೇಳ್ತಾನೆ. ನನಗೆ ಈ ನೆಲ ಸಂದು, ನನಗೆ ಛಲಕ್ಕಾಗಿ ಹೋರಾಟ ಮಾಡ್ತೀನಿ ಅಂತೇಳಿ ಏನಪ್ಪ ಅಂದರೆ ಇದು ರನ್ನನ ಒಂದು ಕಾವ್ಯದ ಶಕ್ತಿ ನಮಗಿಲ್ಲಿ ಕಂಡುಬರುತ್ತೆ. ಮುಖ್ಯವಾಗಿ ರನ್ನನ ನಾಟಕೀಯ ಶೈಲಿಯಲ್ಲಿ ಕೊನೆಯ ದಿನ ಕುರುಕ್ಷೇತ್ರ 18ನೇ ದಿನ ಏನಪ್ಪ ಅಂದರೆ ಯಾರು ಭೀಷ್ಮನ ಆಜ್ಞೆಯಂತೆ ಕುರುಕ್ಷೇತ್ರದ 18ನೇ ದಿನದಲ್ಲಿದ್ದಂತಹ ಒಂದು ದುರ್ಯೋಧನ ವೈಶಂಪಾಯನ ಸರೋವರದಲ್ಲಿ ಅಡಗಿಕೊಳ್ಳದಂತಹ ಸಂದರ್ಭ, ನೀರೊಳಗಿರ್ದು ಬೆಮರ್ತ ನೊರಗ ಪತಾಕಂ ಅಂತಕ್ಕಂತಹ ಸಂದರ್ಭಗಳನ್ನು, ಇಂತಹ ಅದ್ಭುತ ಕಾವ್ಯಗಳನ್ನು, ಅದ್ಭುತ ಸನ್ನಿವೇಶಗಳನ್ನು ರನ್ನ ಏನಪ್ಪ ಅಂದರೆ ತನ್ನ ಸಾಹಸ ಭೀಮ ವಿಜಯದಲ್ಲಿ ಅಥವಾ ಗದಾಯುದ್ಧ ಕೃತಿಯಲ್ಲಿ ರಚನೆ ಮಾಡಿದ್ದಾನೆ. 10 ಆಶ್ವಾಸಗಳಲ್ಲಿ ರಚನೆ ಮಾಡಿದ್ದಾನೆ. ಇದು ಭೀಮನ ನಾಯಕನಾಗಿ ಮಾಡಿಕೊಂಡು ದುರ್ಯೋಧನನ ಖಳನಾಯಕನಲ್ಲ, ಪ್ರತಿನಾಯಕ. ಅಂದರೆ ಭೀಮ ಎಷ್ಟು ಶೂರನಿದ್ದನೋ ಅಷ್ಟೇ ದುರ್ಯೋಧನು ಛಲ ಹೊಂದಿದ್ದ ಛಲ ಅಂಥ ಶಕ್ತಿ ಇತ್ತು ಅಂತಕ್ಕಂಥದ್ದನ್ನು ದ್ರೌಪದಿಯ ನಾಯಕನ್ನೇ ಮಾಡಿಕೊಂಡು ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಇಷ್ಟು ರನ್ನನ ಒಂದಷ್ಟು ಪರಿಚಯ. ಧನ್ಯವಾದಗಳು.